ಇನ್ನು ಕಾಂಗ್ರೆಸ್ನವರು ಮುಸ್ಲಿಮರನ್ನ ಹೆದರಿಸ್ತಾರೆ, ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾದಂಥ ಆರೋಪ ಈಗ ಮಾಡಿರೋದು. ಕಾಂಗ್ರೆಸ್ನವರು ಮುಸ್ಲಿಮರನ್ನ ಹೆದರಿಸ್ತಾರೆ, ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಅಂತ ಕೊಪ್ಪಳ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ಸಂಗಣ್ಣ ಕರಡಿ ಪ್ರಚಾರ ಮಾಡಬೇಕಾದ್ರೆ ಮಾತನ್ನ ಹೇಳಿದ್ದಾರೆ. ಒಂದು ರೀತಿಯಾಗಿ ಹೆದರಿಸಿ ಬೆದರಿಸಿ ಅವ್ರನ್ನ ಒಂದು ರೀತಿ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಕೊಪ್ಪಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿಗೆ ಮತ ಹಾಕಿದ್ರೆ ದೇಶ ಬಿಟ್ಟು ಹೋಗ್ಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ನಿಮಗೆ ಉಳಿಗಾಲವಿಲ್ಲ ಎಂದು ಮುಸ್ಲಿಮರನ್ನ ಹೆದರಿಸ್ತಾರೆ ಕಾಂಗ್ರೆಸ್ನವರು. ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಬಿಜೆಪಿ ಅಂದ್ರೆ ಒಂದು ರೀತಿಯಾಗಿ ಗುಮ್ಮನ ಹಾಗೆ ಮುಸ್ಲಿಮರ ಮುಂದೆ ಪ್ರೊಜೆಕ್ಟ್ ಮಾಡ್ತಿದ್ದೀರಿ. ಆದ್ರೆ ನಾವು ಮುಸ್ಲಿಮರು ಮತ್ತು ನಾವು ಸೋದರರಂತೆ ಇರ್ತೀವಿ ಅಂತ ಸಂಗಣ್ಣ ಕರಡಿ ಅವರು ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ. ಕೋಮುವಾದ ಸೃಷ್ಟಿಸೋದಿಲ್ಲ ಅಂತ ಸಂಗಣ್ಣ ಕರಡಿ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಅವರೇ ಮುಸ್ಲಿಮರನ್ನ ಮಿಸ್ಲೀಡ್ ಮಾಡ್ತಾ ಇರೋದು. ನೀವೊಂದು ವೇಳೆ ಬಿಜೆಪಿಗೆ ವೋಟ್ ಹಾಕಿದ್ರೆ ಆಮೇಲೆ ನಿಮಗೆ ಭಾರತದಲ್ಲಿ ಉಳಿಗಾಲ ಇಲ್ಲ, ನೋಡ್ಕೊಳ್ಳಿ, ಕಾಂಗ್ರೆಸ್ಗೆ ವೋಟ್ ಹಾಕಿ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಿಮಗೆ ಸೇಫ್ಟಿ ಇಲ್ಲ ಈ ಒಂದು ದೇಶದಲ್ಲಿ ಅನ್ನೋ ಅರ್ಥದಲ್ಲಿ ಅಲ್ಲಿ ಹೆದರಿಸಿ ಅವರಿಗೆ ಅವ್ರ ಕೈಯಲ್ಲಿ ವೋಟ್ ಹಾಕ್ಸ್ಕೋತಾ ಇದ್ದಾರೆ ಅಂತ ಹೇಳಿ ಸಂಗಣ್ಣ ಕರಡಿ ಹೇಳಿದ್ದಾರೆ. ಸುಮ್ಮನೆ ಮುಸಲ್ಮಾನರನ್ನ ಹೈಡ್ ಮಾಡ್ತಾರ, ಮುಚ್ಚಿಡ್ತಾರ. ಮುಸಲ್ಮಾನರಿಗೆ ಏನ್ ಭಯ ಅಂದ್ರೆ ಅವ್ರನ್ನ ಯಾವ ತರ ಬೆದರಿಸ್ತಾರಂದ್ರೆ, ನೀವು ಏನಾದ್ರು ಬಿಜೆಪಿ ವೋಟ್ ಮಾಡಿದ್ರೆ ನಿಮಗೆ ಉಳಿಗಾಲಿಲ್ಲ, ನೀವು ಈ ದೇಶನ ಬಿಟ್ಟು ಹೋಗ್ಬೇಕು, ಅದು ಆಗ್ತಕ್ಕಂಥ ಮಾತ. ಅವರು ನಮ್ಮ ಕುಟುಂಬದವರು, ನಮ್ಮ ಸಹೋದರವರು, ಅವ್ರು ನಾವು ಇಲ್ಲೇ ಇದ್ದರೆ ನಾವು ಬದುಕು ಮಾಡ್ಬೇಕಾಗಿದೆ. ಬಟ್ ಅವರು ಈ ತರ ಅದನ್ನ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಹೊರತು ಆಕ್ಚುಲಿ ಮುಸಲ್ಮಾನರನ್ನ ಅಭಿವೃದ್ಧಿಯ ಮುಸಲ್ಮಾನರ ಏಳಿಗೆಯನ್ನ ಅವ್ರು ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಇಷ್ಟು ವರ್ಷ ಆಡಳಿತ ಮಾಡಿದ್ರಲ್ಲ ಮುಸಲ್ಮಾನರು ಅವ್ರ ಪರವಾಗೇ ಇದ್ದಾರೆ, ಈಗೂ ಅವ್ರ ಪರವಾಗಿ ಇದ್ದಾರೆ ಅಂತ ಇಟ್ಕೊಂಡು. ಆದ್ರೆ ಅವ್ರದ್ದು ಅಭಿವೃದ್ಧಿ ಏನಾಗಿದೆ ಅನ್ನೋದು ಗಮನಿಸ್ಬೇಕು. ಸುಮ್ಮನೆ ಮುಸಲ್ಮಾನರನ್ನ ಹೈಡ್ ಮಾಡ್ತಾರ, ಮುಚ್ಚಿಡ್ತಾರ. ಮುಸಲ್ಮಾನರಿಗೆ ಏನ್ ಭಯ ಅಂದ್ರೆ ಅವ್ರನ್ನ ಯಾವ ತರ ಬೆದರಿಸ್ತಾರಂದ್ರೆ, ನೀವು ಏನಾದ್ರು ಬಿಜೆಪಿ ವೋಟ್ ಮಾಡಿದ್ರೆ ನಿಮಗೆ ಉಳಿಗಾಲಿಲ್ಲ, ನೀವು ಈ ದೇಶನ ಬಿಟ್ಟು ಹೋಗ್ಬೇಕು, ಅದು ಆಗ್ತಕ್ಕಂಥ ಮಾತ. ಅವರು ನಮ್ಮ ಕುಟುಂಬದವರು, ನಮ್ಮ ಸಹೋದರವರು, ಅವ್ರು ನಾವು ಇಲ್ಲೇ ಇದ್ದರೆ ನಾವು ಬದುಕು ಮಾಡ್ಬೇಕಾಗಿದೆ. ಬಟ್ ಅವರು ಈ ತರ ಅದನ್ನ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ಹೊರತು ಆಕ್ಚುಲಿ ಮುಸಲ್ಮಾನರನ್ನ ಅಭಿವೃದ್ಧಿಯ